ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಜೆಡಿಎಸ್ ಮುಖಂಡನ ಕೊಚ್ಚಿ ಕೊಲೆ, ಮೃತರ ಗ್ರಾಮಕ್ಕೆ ಸಂಸದರ ಭೇಟಿ, ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ವಿರುದ್ಧ ಆಕ್ರೋಶ. ಟಾಟಾ ಎಸಿ ಪಲ್ಟಿ, 15 ಜನ ಮಕ್ಕಳಿಗೆ ಗಂಭೀರ ಗಾಯ, ಶಿಕ್ಷಣ ಇಲಾಖೆ ಅನುಮತಿಯೇ ಇಲ್ಲದೆ ವನ ಭೇಟಿ ವೇಳೆ ಅವಘಡ. ಬಾಣಂತಿಯರ ಸರಣಿ ಸಾವುಗಳಾದರೂ ಎಚ್ಚೆತ್ತುಕೊಳ್ತಿಲ್ಲ ಸರ್ಕಾರ, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ. ಅಂಗನವಾಡಿ ಮೇಲ್ಚಾವಣಿ ಗಾರೆ ಕುಸಿತ, ಪುಟ್ಟ ಮಕ್ಕಳಿಗೆ ಗಂಭೀರ ಗಾಯ, ಶಾಸಕ ನಾರಾಯಣಸ್ವಾಮಿ ಭೇಟಿ ಪರಿಶೀಲನೆ. ವಾರ್ತೆಗಳ ವಿವರ. ನಡು ರಸ್ತೆಯಲ್ಲಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಜೆಡಿಎಸ್ ಮುಖಂಡರನ್ನ ಮುಗಿಸಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿಯ ಗೇಟ್ನಲ್ಲಿ ನಿನ್ನೆ ರಾತ್ರಿ ನಡೆದಿದ್ದು, ಈ ಭೀಕರ ಘಟನೆಯಿಂದ ಇಡೀ ತಾಲೂಕು ಬೆಚ್ಚಿ ಬಿದ್ದಿದ್ದು, ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಸಂಸದರು ಕಾನೂನು ಸುವ್ಯವಸ್ಥೆ ಹದಗೆಟ್ಟ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡು ಪೊಲೀಸ್ ವ್ಯವಸ್ಥೆ ವಿರುದ್ಧವೂ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ತಮ್ಮನಾಯಕನಹಳ್ಳಿ ವಾಸಿ ಜೆಡಿಎಸ್ ಪಕ್ಷದ ಮುಖಂಡ 52 ವರ್ಷದ ವೆಂಕಟೇಶ್ ಎಂಬಾತನನ್ನ ತಮ್ಮನಾಯಕನಹಳ್ಳಿ ಗೇಟ್ನಲ್ಲೇ ರಾತ್ರಿ 10:30 ವೇಳೆಗೆ ದುಷ್ಕರ್ಮಿಗಳು ಲಾಂಗುಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ವೆಂಕಟೇಶ್ ತನ್ನ ಸ್ವಗ್ರಾಮ ತಮ್ಮನಾಯಕನಹಳ್ಳಿ ನಿವಾಸಕ್ಕೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ದುಷ್ಕರ್ಮಿಗಳು ಬಂದು ಅಡ್ಡಗಟ್ಟಿ ಕೂಡಲೇ ಮಚ್ಚು ಲಾಂಗುಗಳಿಂದ ಮನಸ್ಸು ಇಚ್ಛೆ ದಾಳಿ ಮಾಡಿದ್ದಾರೆ. ಅಲ್ಲದೆ ಕೈಗೆ ಲಾಂಗ್ಗಳಿಂದ ಹೊಡೆದಿದ್ದರಿಂದ ಕಟ್ಟಾಗಿದೆ. ವೆಂಕಟೇಶ್ ಮೇಲೆ ಭೀಕರವಾಗಿ ದಾಳಿ ಮಾಡಿದ ದುಷ್ಕರ್ಮಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದ ವೆಂಕಟೇಶ್ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಈ ಘಟನೆ ಏಕೆ ನಡೆದಿದೆ, ಯಾರು ಮಾಡಿದ್ದಾರೆ, ದಾಳಿ ಮಾಡಿದವರು ಯಾರು ಎಂಬುವ ಯಾವುದೇ ಮಾಹಿತಿ ತಿಳಿದು ಬಂದಿಲ್ಲ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಎಸ್ಪಿ ಕುಶಾಲ್ ಚೌಕ್ಸಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಕಾರ್ಯಾಧ್ಯಕ್ಷ ಕೆಆರ್ ರೆಡ್ಡಿ, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು ಸ್ಥಳಕ್ಕೆ ತೆರಳಿ ಘಟನೆ ಬಗ್ಗೆ ವಿವರ ಪಡೆದರು. ದುಃಖದ ಮಡುವಿನಲ್ಲಿದ್ದ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದ್ರು. ಕೊಲೆಗಾರರನ್ನ ಕೂಡಲೇ ಬಂಧಿಸುವಂತೆ ಪೊಲೀಸರಿಗೆ ತಾಕೀತು ಮಾಡಿದ್ರು. ನಿನ್ನೆ ರಾತ್ರಿ ಸುಮಾರು 9ರಿಂದ 9:30 ಗಂಟೆಗಳ ಮಧ್ಯೆ ತಮ್ಮನಾಯಕನಹಳ್ಳಿ ಬಳಿ ವೆಂಕಟೇಶ್ ಅಂತಕ್ಕಂಥ ಒಬ್ಬ ಮುಖಂಡನ ಹತ್ಯೆ ಆಗದೆ, ಬಹಳ ಭೀಕರವಾಗಿ ಹತ್ಯೆ ಆಗಿರ್ತಕ್ಕಂಥ ಕಂಡು ಬರ್ತಾ ಇದೆ. ತಲೆ, ಕೈ, ಕಾಲು, ಮುಖ, ಮೂತಿ, ಹೊಟ್ಟೆ ಎಲ್ಲ ಕೂಡ ಕೊಚ್ಚಾಕಿದ್ದಾರೆ. ಈ ಘಟನೆಗೆ ಕಾರಣರಾದವರನ್ನ ಕೂಡಲೇ ಪೊಲೀಸರು ತನಿಖೆ ಮಾಡಿ ಬಂಧಿಸಿ ಅದಕ್ಕೆ ಇತಿಶ್ರೀ ಆಡಬೇಕು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯಿಂದ ಭೀಕರವಾದ ಕೊಲೆಗಳು ಆಗಿರೋದನ್ನ ನಾವು ಕಂಡಿಲ್ಲ. ಬಹಳ ಸೌಹಾರ್ದಯುತವಾಗಿ ಶಾಂತಿಯುತವಾಗಿರ್ತಕ್ಕಂಥ ಒಂದು ಭಾಗದಲ್ಲಿ ನಿನ್ನೆ ಅದು ರಾತ್ರಿ 9ರಿಂದ 9:30 ಮಧ್ಯಾಹ್ನ ಇಂಥ ಘಟನೆ ನಡೆದಿದೆ ಅಂದ್ರೆ ಸಾರ್ವಜನಿಕರು ಓಡಾಡ್ಲಿಕ್ಕೆ ಹೆದರಿಕೆ ಪಡ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣ ಆಗಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡಲೇ ಕ್ರಮ ಕೈಗೊಂಡು ಜನರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಬೇಕು, ತಪ್ಪಿತಸ್ಥರಿಗೆ ಕೂಡಲೇ ಶಿಕ್ಷೆ ಆಗ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ. ಇದೇ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯಲ್ಲಿ ದಿಶಾ ಸಭೆ ಕರೆದಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಭೆ ಮುಗಿದ ಬಳಿಕ ಮೃತರ ಸ್ವಗ್ರಾಮ ತಮ್ಮನಾಯಕನಹಳ್ಳಿಗೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಜೊತೆ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಈ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಇಂತಹ ಅಮಾನವೀಯ ಘಟನೆ ನೋಡಿಯೇ ಇಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸುತ್ತಲೇ ಇವೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಎಲ್ಲೆಂದರಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ತಲೆ ಎತ್ತುತ್ತಿವೆ. ಪೊಲೀಸರೇ ಕುಡುಕರಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ. 11 ವರ್ಷದ ಮಕ್ಕಳನ್ನು ಕುಡಿತಕ್ಕೆ ದಾಸರಾಗುವಂತೆ ಮಾಡ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 50 ವರ್ಷದಲ್ಲಿ ನಾನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿಯ ಏನು ಕ್ರೂರತ್ವದ ಪರಮಾವಧಿ ಬರ್ಬ್ಯಾರಿಕ್ ಮರ್ಡರ್, ಅತ್ಯಂತ ಕ್ರೂರವಾಗಿ ಇದು ಏನು ಕೊಲೆ ಮಾಡಿದ್ದಾರೆ, ನಿಜವಾಗಿಯೂ ಕೂಡ ಅದನ್ನು ನೋಡಲಿಕ್ಕೆ ಕೂಡ ಭಾಳ ನೋವಾಗ್ತದೆ. ಇಬ್ಬರು ಮಕ್ಕಳಿದ್ದಾರೆ. ತಮ್ಮನಾಯಕನಹಳ್ಳಿ ಅಂತ ಗ್ರಾಮದಲ್ಲಿ ಸುಮಾರು ರಾತ್ರಿ 9:30 ಅದು ಮೆಡಿಕಲ್ ಶಾಪ್ ಮುಂದೆ ಬಂದು ಲಾಂಗ್ಗಳು, ಮಚ್ಚುಗಳು ಸಿನಿಮೆಯ ಶೈಲಿಯಲ್ಲಿ ಬಂದು ಇವತ್ತು ಕಗ್ಗೊಲೆಯನ್ನು ಮಾಡಿದ್ದಾರೆ ಅಂದರೆ ಹಂತಕರಿಗೆ
ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಒಂದು ಶಕ್ತಿ ಕಳ್ಕೊಂಡಿದೆಯಾ ಸರ್ಕಾರ? ಹಂತಕರಿಗೆ ಭಯ ಅನ್ನೋದೇ ಇರಲಿಲ್ವಾ? ಇದೆಲ್ಲ ಕೂಡ ಪ್ರಶ್ನೆ ಆಗ್ತದೆ. ಯಾಕೆಂದರೆ 50 ವರ್ಷದಲ್ಲಿ ಇಂಥ ಇನ್ಸಿಡೆಂಟೇ ಆಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಅದಕ್ಕೆ ನಾನು SP ಅವ್ರ ಹತ್ರ ಮಾತಾಡಿದ್ದೀನಿ, ಈಗ IG ಅವ್ರ ಹತ್ರನೂ ಮಾತಾಡ್ತೇನೆ. ಸಂಬಂಧಪಟ್ಟಂಥವ್ರು ಯಾರೇ ಇದ್ದರೂ ಕೂಡ ಅವರನ್ನು ತಕ್ಷಣ ಬಂಧಿಸಬೇಕು, ಅವರಿಗೆ ಕ್ರಮ ಆಗಬೇಕು. ಈ ಮರ್ಡರ್ ನೋಡಿದರೆ ಒಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಒಂದು ಕೃತ್ಯ ಅಂತ ನನಗನ್ಸುತ್ತೆ. ಇನ್ನು ರಾತ್ರಿ ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ಘಟನಾ ಸ್ಥಳಕ್ಕೆ ಪೊಲೀಸ್ ಶ್ವಾನದಳ ಸಿಬ್ಬಂದಿ ಹಾಗೂ ಬೆರಳಚ್ಚು ತಜ್ಞರು ಆಗಮಿಸಿದ್ದು ಸ್ಥಳದಲ್ಲಿ ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇತ್ತ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಆದರೆ ಮೃತ ವ್ಯಕ್ತಿ ವೆಂಕಟೇಶ್ ಕುಟುಂಬದ ಆಕ್ರಂದನ ಮಾತ್ರ ಮುಗಿಲು ಮುಟ್ಟಿದ್ದು ಕರಳು ಕಿವಿಚುವಂತಿತ್ತು. ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಡಿಗೆ ಮಾಡಪ್ಪು ಬರ್ತಾ ಇದ್ದೀನಿ, ಗೇಟಾಗಿ ಬರ್ತಾ ಇದ್ದೀನಿ ಅಂತ ಏನೇನಿಲ್ಲ. 9 ಸೆಕೆಂಡ್ ಕೊರಟಗೆರೆ ತಾಲೂಕಿನ ದೊಡ್ಡ ಸಾಗರೆ ಬಳಿ ಇರುವ ಮಿನಿ ಲಾಲ್ಬಾಗ್ ವನ ಭೇಟಿ ಕಾರ್ಯಕ್ರಮಕ್ಕೆ ಹೋಗಿ ಬರುವಾಗ ಮುಖ್ಯ ರಸ್ತೆಯ ತೆರವಿನಲ್ಲಿ ಟಾಟಾ AC ವಾಹನ ಪಲ್ಟಿ ಹೊಡೆದು ವಾಹನದಲ್ಲಿದ್ದ 15 ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗಿ 20ಕ್ಕೂ ಅಧಿಕ ಮಕ್ಕಳ ಜೊತೆ ಶಿಕ್ಷಕರು ಅಪಾಯದಿಂದ ಪಾರಾಗಿರುವ ಘಟನೆ ಶುಕ್ರವಾರ ನಡೆದಿದೆ. ಕೊರಟಗೆರೆ ತಾಲೂಕು ಕೊಳಾಲ ಹೋಬಳಿ ದೊಡ್ಡ ಸಾಕೆರೆ ಮತ್ತು ಮಾವತ್ತೂರು ಮುಖ್ಯ ರಸ್ತೆಯ ಗೌಡನಕುಂಟೆ ಕ್ರಾಸಿನ ಬಳಿ ಚಾಲಕನ ನಿಯಂತ್ರಣ ತಪ್ಪಿದ ಟಾಟಾ AC ವಾಹನ ಪಲ್ಟಿ ಹೊಡೆದು 15 ಜನ ಮಕ್ಕಳಿಗೆ ಕೈಕಾಲು, ತಲೆ, ಹೊಟ್ಟೆ ಮತ್ತು ಮೂಗಿಗೆ ಗಂಭೀರ ಗಾಯಗಳಾಗಿ ದೊಡ್ಡ ಸಾಗೆರೆ ಮತ್ತು ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೊರಟಗೆರೆ ತಾಲೂಕಿನ ಚೆಂಪುಗಾನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಿಂದ ಹೊರ ಸಂಚಾರದ ರೂಪದಲ್ಲಿ 5 ಜನ ಶಿಕ್ಷಕರ ಜೊತೆ 99 ಜನ ಮಕ್ಕಳನ್ನು ದೊಡ್ಡ ಸಾಗೆರೆ ಬಳಿಯ ಮಿನಿ ಲಾಲ್ಬಾಗ್ ವೀಕ್ಷಣೆಗೆ ಟಾಟಾ AC ವಾಹನದಲ್ಲಿ ಒಮ್ಮೆಗೆ 35 ಜನ ಮಕ್ಕಳಂತೆ ತುಂಬಿಕೊಂಡು ಹೋಗಿದ್ದರು. ಶಾಲೆಯ ಶಿಕ್ಷಕರು ಸರಕು ಸಾಕಾಣಿಕೆಯ ಟಾಟಾ AC ವಾಹನದಲ್ಲಿ ಮಕ್ಕಳಿಗೆ ಕರೆದುಕೊಂಡು ಹೋಗಿ ಅಪಘಾತಕ್ಕೆ ಮುಖ್ಯ ಶಿಕ್ಷಕ ಮತ್ತು ಶಿಕ್ಷಕರ ನಿರ್ಲಕ್ಷ್ಯವೇ ಮುಖ್ಯ ಕಾರಣ ಎಂದು ಪೋಷಕರು ಆರೋಪಿಸುತ್ತಿದ್ದಾರೆ. ದೊಡ್ಡಸಾಗೆರೆ ತೋಟಗಾರಿಕಾ ಇಲಾಖೆ ವತಿಯಿಂದ ಮಾಡಿರ್ತಕ್ಕಂಥ ಪ್ಲ್ಯಾಂಟ್ಗೆ ಹೊರ ಸಂಚಾರ ಕರ್ಕೊಂಡು ಹೋಗಿದ್ದಾರೆ ಅಂತ ಇನ್ಸಿಡೆಂಟ್ ಆದಮೇಲೆ ನನಗೆ ಮಾಹಿತಿ ಬಂದಿರತಕ್ಕಂಥದ್ದು. ಮಾಮೂಲಿ ಶೈಕ್ಷಣಿಕ ಪ್ರವಾಸಕ್ಕಾದರೆ ಡಿಸೆಂಬರ್ 31 ಒಳಗೆ, ಡಿಸೆಂಬರ್ 31 ಒಳಗೆ ನಾವುಗಳು BOಗಳು ಪರ್ಮಿಷನನ್ನು ಕೊಡ್ತೀವಿ. ಅದಕ್ಕೆ ಅಗತ್ಯವಾದಂಥ ಕಂಡೀಷನ್ಸು ಕೂಡ ನಾವು ಹಾಕಿರ್ತೀವಿ. ಸರ್ಕಾರಿ ಬಸ್ಸಲ್ಲೇ ಕರ್ಕೊಂಡು ಹೋಗಬೇಕು, ಮಕ್ಕಳ ಸುರಕ್ಷತೆಗೆ ಪ್ರಥಮ ಆದ್ಯತೆ ಕೊಡಬೇಕು ಅಂತ ಹೇಳಿ. ಆದರೆ ಇದು ಶೈಕ್ಷಣಿಕ ಪ್ರವಾಸ ಅಲ್ಲ, ಇದು ಹೊರ ಸಂಚಾರ ಹೋಗಿದ್ದಾರೆ. ಅದಕ್ಕೆ ಹೊರ ಸಂಚಾರ ಹೋಗಲಿಕ್ಕೆ ಸ್ಥಳೀಯ STMC ಅವರ ಸಹಕಾರವನ್ನು ಪಡಿಬೇಕಾಗ್ತದೆ, ಅವರ ಅನುಮತಿಯನ್ನು ಪಡಿಬೇಕಾಗ್ತದೆ. ಟಾಟಾ AC ವಾಹನ ಪಲ್ಟಿ ಹೊಡೆದ ಮರುಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರ್ ಮಂಜುನಾಥ್ ರವರು ಸ್ಥಳೀಯರ ಸಹಾಯದಿಂದ 35 ಜನ ಮಕ್ಕಳನ್ನು ವಾಹನದಿಂದ ಹೊರತೆಗೆದು ತನ್ನ ಖಾಸಗಿ ವಾಹನದಲ್ಲಿ 15 ಜನ ಮಕ್ಕಳನ್ನು ದೊಡ್ಡ ಸಾಕೆರೆ ಮತ್ತು ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಲ್ಲಿ ಯಶಸ್ವಿಯಾಗಿ ಮಾನವೀಯತೆ ಮೆರೆದಿದ್ದಾರೆ. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ತಹಶೀಲ್ದಾರ್ ಮಂಜುನಾಥ ಸೇರಿದಂತೆ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಗೃಹ ಸಚಿವರ ಸೂಚನೆಯಂತೆ ಎಲ್ಲ ಮಕ್ಕಳಿಗೂ ದೊಡ್ಡ ಸಾಗೆರೆ ಮತ್ತು ಕೊರಟಗೆರೆ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ಕೊಡಿಸಲಾಗಿದೆ. 4 ಜನ ಮಕ್ಕಳನ್ನು ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಆಸ್ಪತ್ರೆಗೆ ರವಾನಿಸಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈಗ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ವತಿಯಿಂದ ಮಾಹಿತಿ ತಗೊಂಡು ಖಂಡಿತವಾಗೂ ಅದು ಏನಾದರೂ ಲೋಪಕ್ಕೆ ಯಾರು ಕಾರಣರಾಗಿರ್ತಾರೆ ಅವರು ಮಕ್ಕಳನ್ನ ಟಾಟಾ ಎಸ್ಎಲ್ ಕರ್ಕೊಂಡು ಹೋಗೋಕ್ಕೆ ಅವಕಾಶ ಇದೆಯಾ? ಈಗ ಹತ್ರ ಇದೆ ಅಂತೇಳಿ ಅವರು ಹೆಂಗೆ ಕರ್ಕೊಂಡೋದ್ರೂ ಗೊತ್ತಿಲ್ಲ. ಈಗ BO ಅವರು ಅದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಮಾಡ್ತಾರೆ. ನಾವು ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಆದಂಥ ಇನ್ಸಿಡೆಂಟ್ ಆದಾಗಿಂದ ಈಗಾಗಲೇ ಎಲ್ಲ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸ್ಕೂಲ್ ಬಸ್ಸುಗಳು, ವ್ಯಾನುಗಳು ಮಕ್ಕಳಿಗೆಲ್ಲ ಈಗ ಮಕ್ಕಳನ್ನ ಕರ್ಕೊಂಡು ಹೋಗೋಂಥ ಚಾಲಕರಿಗೆಲ್ಲ ಈಗಾಗಲೇ ವಾರ್ನಿಂಗ್ ಕೊಟ್ಟಿದ್ವಿ. ನೀವು ಫಸ್ಟ್ ಥಿಂಗ್ ಈಸ್ ಸೇಫ್ಟಿ ಆಫ್ ದ ಸ್ಟೂಡೆಂಟ್ಸ್. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.
ಬಾಣಂತಿರ ಸರಣಿ ಸಾವುಗಳಾದರೂ ಎಚ್ಚೆತ್ತುಕೊಳ್ತಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವತಿಯಿಂದ ರಾಜ್ಯದಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆಯೂ ಅಧ್ಯಕ್ಷೆ ಮನು ರೆಡ್ಡಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಎದುರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಈ ಹೋರಾಟ ಬರೀ ದೊಡ್ಡಬಳ್ಳಾಪುರ ಡಿಸಿ ಕಚೇರಿಯಲ್ಲ, ರಾಜ್ಯದಾದ್ಯಂತ ಮಹಿಳಾ ಮೋರ್ಚಾದವರು ಪ್ರತಿಭಟಿಸುತ್ತಿದ್ದಾರೆ. ಹೆಚ್ಚು ಅನ್ಯಾಯವಾಗ್ತಿದೆ, ಬಾಣಂತಿಯರ ಸರಣಿ ಸಾವು ಆಗುತ್ತಿದೆ, ಆದರೂ ರಾಜ್ಯ ಸರ್ಕಾರ ಯಾವುದೇ ಸೌಲಭ್ಯ ಕೊಡ್ತಿಲ್ಲ. ಅಮಾಯಕ ಮಕ್ಕಳು ಮಹಿಳೆಯರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ನಮ್ಮ ಹೋರಾಟ ಮಾಡಲಾಗ್ತಿದೆ. ಈ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಬಾಕಿಗಳನ್ನ ನಿಲ್ಲಿಸಲಿ. ಚುನಾವಣೆ ನಡೆದರೆ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತದೆ. ಈ ಕಾಂಗ್ರೆಸ್ ಸರ್ಕಾರ ತೊಲಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ. ನಮಗೆ ನ್ಯಾಯ ಬೇಕು. ಒಂದೊಂದು ಹಗರಣ ಒಂದೊಂದು ತಿಂಗಳಲ್ಲಿ ಆಗುತ್ತಲೇ ಇದೆ. ಪುರುಷರ ಸಮಾನವಾಗಿ ಮಹಿಳೆಯರು ಇದ್ದಾರೆ. ಅಧಿಕಾರಿಗಳು, ಮಂತ್ರಿಗಳು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಎಂದು ಆಗ್ರಹಿಸಿದರು. ಹೋರಾಟ ಮಾಡ್ತಾ ಇರೋದು ಇದು ಬರೀ ನಮ್ಮ ದೊಡ್ಡಬಳ್ಳಾಪುರ ಡಿಸಿ ಆಫೀಸ್ ಅಲ್ಲ, ರಾಜ್ಯಾದ್ಯಂತ ನಮ್ಮ ಮಹಿಳಾ ಮೋರ್ಚಾದವರು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ. ಯಾಕಂದರೆ ಇಲ್ಲಿ ತುಂಬ ಅನ್ಯಾಯಗಳು ನಡೀತಾ ಇದೆ. ಎಲ್ಲನೂ ನಮ್ಮ ಮಹಿಳೆಯರು, ಬಾಣಂತಿಯರು ಸರಣಿ ಸಾವಾಗ್ತಾ ಇದೆ. ಆದರೆ ಸರ್ಕಾರ ಅವ್ರಿಗೆ ಯಾವುದೇ ಸವಲತ್ತನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಅಮಾಯಕ ಮಕ್ಕಳು ಸಾಯ್ತಾ ಇದ್ದಾರೆ, ಅವ್ರಿಗೂ ಸಹ ಒಳ್ಳೆಯ ಸವಲತ್ತನ್ನು ಕೊಡ್ತಾ ಇಲ್ಲ. ಒಬ್ಬ ಮಹಿಳೆಯ ಜೀವನವನ್ನು ಬರೀ 5 ಲಕ್ಷಕ್ಕೆ ಅವರು ಅಳತೆಯನ್ನು ಮಾಡ್ತಾ ಇದ್ದಾರೆ. ಒಂದು ಹೆಣ್ಣಾಗಿ ಎಲ್ಲರೂ ಹಾಗೆ ಸರ್ಕಾರನೂ ಯೋಚನೆ ಮಾಡಬೇಕು ಇದನ್ನು. ಇವತ್ತು ನಮ್ಮ ಒಂದು ಹೋರಾಟ ಏನಂತಂದರೆ, ನಮಗೆ ಏನು ಅನ್ಯಾಯ ಆಗ್ತಾ ಇದೆ, ಅಮಾಯಕ ಮಕ್ಕಳಾಗ್ಬೋದು, ಮಹಿಳೆಯರಾಗ್ಬೋದು, ಬಿಟ್ಟಿ ಭಾಗ್ಯಗಳನ್ನು ಎಲ್ಲಿವರೆಗೂ ಕೊಟ್ಟರೂ ಸಹ ನಮ್ಮ ರಾಜ್ಯ ಮುಂದಕ್ಕೆ ಬರೋಕ್ಕಾಗೋದಿಲ್ಲ. ಈ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್, ಮಹಿಳಾ ಮುಖಂಡರು ಅಪರ ಜಿಲ್ಲಾಧಿಕಾರಿ ಅಮರೇಶ್ ಅವರಿಗೆ ಮನವಿ ಪತ್ರವನ್ನು ನೀಡಿದರು. ಈ ವೇಳೆ ಮಹಿಳಾ ಬಿಜೆಪಿ ಪದಾಧಿಕಾರಿಗಳಾದ ಪ್ರಿಯಾಂಕಾ, ಸೌಮ್ಯ, ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಅಂಗನವಾಡಿಯೊಂದರ ಕಟ್ಟಡದ ಮೇಲ್ಛಾವಣಿಯ ಗಾರೆ ಕುಸಿತಗೊಂಡ ಪರಿಣಾಮ ಅಂಗನವಾಡಿ ಕೇಂದ್ರದ ಪುಟ್ಟ ಮಕ್ಕಳು ಗಾಯಗೊಂಡ ಘಟನೆ ಇಂದು ನಡೆದಿದೆ. ಕೋಲಾರದ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ದಾಸರ ಹೊಸಹಳ್ಳಿಯಲ್ಲಿ ಅಂಗನವಾಡಿಯೊಂದರ ಕಟ್ಟಡದ ಮೇಲ್ಛಾವಣಿಯ ಗಾರೆ ಕುಸಿತಗೊಂಡ ಪರಿಣಾಮ ಅಂಗನವಾಡಿ ಕೇಂದ್ರದ ಪುಟ್ಟ ಮಕ್ಕಳು ಗಾಯಗೊಂಡ ಘಟನೆ ಇಂದು ನಡೆದಿದೆ. ಒಟ್ಟು 7 ಮಕ್ಕಳು ಇದ್ದ ಅಂಗನವಾಡಿಯಲ್ಲಿ ಮೇಲ್ಛಾವಣಿಯ ಗಾರೆ ಕುಸಿತ ಘಟನೆ ವೇಳೆಯಲ್ಲಿ 4 ಮಕ್ಕಳಲ್ಲಿ 2 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಉಳಿದ 2 ಮಕ್ಕಳಿಗೆ ತಲೆಗೆ, ಕೈ ಕಾಲುಗಳಿಗೆ ಗಾಯಗೊಂಡಿದ್ದು, ಕೂಡಲೇ ಮಕ್ಕಳನ್ನು ಬಂಗಾರಪೇಟೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು. ಅಂಗನವಾಡಿ ಕಟ್ಟಡ ಶಿಥಿಲವಾಗಿರುವ ಕುರಿತು ಈ ಹಿಂದೆ ಹಲವು ಬಾರಿ ಸ್ಥಳೀಯರು ಮನವಿ ಮಾಡಿದ್ರು. ಘಟನೆಗೆ ಸಂಬಂಧಿಸಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ವೇಳೆ ಘಟನಾ ಸ್ಥಳಕ್ಕೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.
ಗ್ರಾಮ ಪಂಚಾಯಿತಿಗೆ ಪಿಲ್ಲರ್ಗಳೆಂದೇ ಕರೆಯಲಾಗುವ ಬಿಲ್ ಕಲೆಕ್ಟರ್ಗಳು ನಿಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡಿ ಯಾವುದೇ ರೀತಿಯ ಅಂಜಿಕೆ ಬೇಡ. ನಿಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಮ್ಮ ಹಕ್ಕುಗಳಿಗಾಗಿ ನಿಮ್ಮ ಸಂಘವನ್ನ ಚೆನ್ನಾಗಿ ಬೆಳೆಸಿಕೊಂಡು ಹೋಗಿ ಎಂದು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ನಿಟ್ಟಾಲಿ ಕಿವಿಮಾತು ಹೇಳಿದರು. ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ನೌಕರರ ಸಂಘ ಚಿಕ್ಕಬಳ್ಳಾಪುರ ವತಿಯಿಂದ 2ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ನಿಟ್ಟಾಲಿ ಮಾತನಾಡಿ, ಕರ ವಸೂಲಿಗಾರರಾದ ನೀವು ನಿಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡಿ ಯಾವುದೇ ರೀತಿಯ ಅಂಜಿಕೆ ಬೇಡ. ನಿಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ ಆನಂತರ ನಿಮ್ಮ ಹಕ್ಕುಗಳಿಗಾಗಿ ನಿಮ್ಮ ಸಂಘವನ್ನ ಚೆನ್ನಾಗಿ ಬಳಸಿಕೊಂಡು ಹೋಗಿ ಎಂದು ಕಿವಿಮಾತು ಹೇಳಿದರು. ಉಪ ಕಾರ್ಯದರ್ಶಿ ಅತಿಕ್ ಪಾಷಾ ಮಾತನಾಡಿ, ನಿಮ್ಮದು ಪಂಚಾಯತ್ ರಾಜ್ ಇಲಾಖೆಗೆ ಅತಿ ಹೆಚ್ಚು ಆದಾಯ ತರುವ ಹುದ್ದೆ. ನಿಮ್ಮ ಕೆಲಸ ಯಾವುದೇ ಇರಲಿ ತೊಂದರೆ ನೀಡದಂತೆ ಮಾಡಿಕೊಡುತ್ತೇವೆ. ಸಿಇಒ ಮತ್ತು ಡಿಎಸ್ ಸಹ ನಿಮ್ಮ ಜೊತೆ ಸದಾ ಇರುತ್ತೇವೆ ಎಂದು ಭರವಸೆ ನೀಡಿದರು. ರಾಜ್ಯಾಧ್ಯಕ್ಷರಾದ ಕೆ ರವಿಕುಮಾರ್ ಅವರು ಮಾತನಾಡಿ, ಸಂಘವನ್ನು ಉತ್ತಮವಾಗಿ ಬೆಳೆಸೋಣ ಹಾಗೂ ನಿಮ್ಮ ಏನೇ ಕಷ್ಟಗಳಲ್ಲಿ ಎಲ್ಲವೂ ಸ್ಪಂದಿಸುತ್ತೇವೆ ಹಾಗೂ ರಾಜ್ಯದಲ್ಲಿ ಬಿಲ್ ಕಲೆಕ್ಟರ್ ಕೆಲಸದ ಬಗ್ಗೆ ಹಾಗೂ ಅವರ ಸಮಸ್ಯೆಗಳ ಕಡತಗಳು ಇಲಾಖೆಯಲ್ಲಿ ಬಾಕಿ ಇರುವ ವಿಚಾರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು. ಹಾಗೂ ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ತುಂಬಾ ಬೆಂಬಲವಾಗಿ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಾದ ಗಜೇಂದ್ರ ರವರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಬಿಲ್ ಕಲೆಕ್ಟರ್ ನೌಕರರ ಸಂಘದ ಯೋಜನಾ ನಿರ್ದೇಶಕರು ಈಶ್ವರಪ್ಪ, ಯೋಜನಾ ಮುಖ್ಯ ಲೆಕ್ಕಾಧಿಕಾರಿ ಮುರುಗೇಶವಿ, ಮುಖ್ಯ ಯೋಜನಾಧಿಕಾರಿ ಬಿಆರ್ ರಘುನಾಥ್ ರೆಡ್ಡಿ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಮಂಜುನಾಥ್, ಪಿಡಿಒ ಸಂಘದ ಜಿಲ್ಲಾಧ್ಯಕ್ಷ ಮೋಹನ್, ರಾಜ್ಯ ಪರಿಷತ್ ಸದಸ್ಯ ಅಶೋಕ್ ಎಸ್ಬಿ, ಕಾರ್ಯದರ್ಶಿ ಸಂಘದ ಜಿಲ್ಲಾಧ್ಯಕ್ಷ ಅಶ್ವಥ್ ನಾರಾಯಣ್ ಎಂಪಿ, ಜಲಗಾರರ ಸಂಘದ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಹಾಗೂ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ನಿರ್ದೇಶಕರು ಮತ್ತು ಎಲ್ಲಾ ತಾಲೂಕು ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ಮುಂದಾಗಿರುವುದು ಖಂಡನೀಯ. ಕೊಡಿಗೆಹಳ್ಳಿ ಭಾಗದಲ್ಲಿ ಹಲವಾರು ಮಠಗಳ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದನ್ನು ಉಗ್ರವಾಗಿ ಖಂಡಿಸಿ ಮಠಾಧೀಶರ ನೇತೃತ್ವದಲ್ಲಿ ಹೋರಾಟ ರೂಪಿಸುತ್ತೇವೆ ಎಂದು ಕೊಲುವನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಹನುಮಂತಪುರ ನಾಗ ಬಸವರಾಜು ಹೇಳಿದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರ ಹನುಮಂತಪುರ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಹನುಮಂತಪುರ ಹಾಗೂ ಕೊಡಿಗೆಹಳ್ಳಿ ಭಾಗದ ರೈತರ ಹೋರಾಟದ ರೂಪುರೇಷೆ ಬಗ್ಗೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಹನುಮಂತಪುರ ನಾಗ ಬಸವರಾಜು, ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಹನುಮಂತಪುರ, ಬೆದ್ದಲೂರು, ಕೋಡಿಪಾಳ್ಯ ಗ್ರಾಮದ 487 ಎಕರೆ ಕೆಐಎಡಿಬಿ ಒತ್ತುವರಿ ವಿರೋಧಿಸಿ ನಡೆಸುತ್ತಿರುವ ಪ್ರತಿಭಟನೆ ಪಕ್ಷಾತೀತವಾಗಿ ಯಶಸ್ವಿಯಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಹಲವಾರು ಮಠಾಧೀಶರಿಗೂ ಮನವಿ ಸಲ್ಲಿಸಿ ಹೋರಾಟದಲ್ಲಿ ಭಾಗವಹಿಸುವಂತೆ ಕೋರುತ್ತೇವೆ ಎಂದು ತಿಳಿಸಿದರು. ನಮ್ಮ ಹೋರಾಟ ಯಾವುದೇ ಪಕ್ಷಕ್ಕೆ ಸೀಮಿತವಾಗದ ಹೋರಾಟ, ಕೇವಲ ರೈತರ ಹಕ್ಕಿಗಾಗಿ ನಡೆಯುತ್ತದೆ. ಇತ್ತೀಚೆಗೆ ಸುದ್ದಿಗೋಷ್ಠಿ ಸಹ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ರೈತರ ಜಮೀನನ್ನು ಯಾವುದೇ ಕಾರಣಕ್ಕೂ ಬಿಡದೆ ಕೆಐಎಡಿಬಿ ವಿರುದ್ಧ ಹೋರಾಡುತ್ತೇವೆ. ಈ ಹೋರಾಟದಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಂಬ ಪ್ರಶ್ನೆಯೇ ಇಲ್ಲ. ನಮ್ಮ ಹೋರಾಟದ ಗುರಿಯೊಂದೇ ರೈತರ ಕೈ ಬಲಪಡಿಸುವುದಾಗಿದೆ ಎಂದರು. ಇವೆಲ್ಲ ಅಕ್ವೈರ್ ಮಾಡಿದ್ಮೇಲೆ ಮಠದ ಜಾಗನೂ ಬಿಡಲ್ಲ ಇವರು ಅಂತಂದ್ರೆ ಯಾವ ರೀತಿ ಮಾಡ್ಬೇಕು ನೀವು ಹೇಳಿ? ದೇವಸ್ಥಾನ, ಮಠದ ಜಾಗ, ಕೊಡಗಳ್ಳಿಯಲ್ಲಿ ಒಂದು ಮಠ ಇದೆ, ಆ ಮಠದ ಜಾಗನೂ ಕೂಡ ಇವತ್ತು ಅಕ್ವೈರ್ ಮಾಡವ್ರೆ. ಇವ್ರಿಗೇನಾದರೂ ಒಂದು ಚೂರು ಮಾನ ಮರ್ಯಾದೆ ಏನಾದ್ರು ಇದ್ದರೆ ಮಠ, ಮಾನ್ಯ, ದೇವಸ್ಥಾನ ಅನ್ನೋದನ್ನು ಕೂಡ ಅಕ್ವೈರ್ ಮಾಡಿದ್ರೆ ಏನು ಮಾಡಬೇಕು? ನಾವೆಲ್ಲ ರೈತರು ಒಗ್ಗಟ್ಟಾಗಿ ಇವತ್ತಲ್ಲ ನಾಳೆ ಇದನ್ನು ಹೋರಾಟ ಮಾಡಿ ಖಂಡಿತವಾಗೂ ಅಕ್ವೈರ್ ಮಾಡೋದನ್ನು ಕೈ ಬಿಡಿಸೋಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ ಅನ್ನೋದನ್ನು ಆ ಕೆಐಎಡಿಬಿನವರಿಗೆ ಖಂಡಿತವಾಗಿ ತಿಳಿಸಿದ್ದೀವಿ. ಈ ಸಭೆಯಲ್ಲಿ ಹೋರಾಟದ ಮುಂದಾಳು ಶಾಂತಲಾ, ರೈತ ಉತ್ಪಾದಕ ಕಂಪನಿಯ ಕೊಡಿಗೆಹಳ್ಳಿ ಮಂಜುನಾಥ್, ಹನುಮಂತಪುರ ವಿಜಯ್ ಕುಮಾರ್, ತಾಲೂಕು ಕೃಷಿಕ ಸಮಾಜದ ಚನ್ನೇಗೌಡ, ರೈತ ಮುಖಂಡ ಹನುಮಂತಪುರ ಮಂಜಣ್ಣ, ಬೈರೇಗೌಡ, ನಾರಾಯಣಗೌಡ, ಚಂದ್ರಮೋಹನ್, ಸುರೇಶ್, ಮಂಜುನಾಥ್, ಚಂದ್ರು, ಬಲರಾಮಯ್ಯ ಸೇರಿದಂತೆ ಬಳಗೆರೆ, ಕೆಂಚನಪುರ, ಕೊಡಿಗೆಹಳ್ಳಿ, ಬಿದಲೂರು, ಹನುಮಂತಪುರ, ಕೋಡಿಪಾಳ್ಯ ಭಾಗದ ರೈತರು ಸಭೆಯಲ್ಲಿದ್ದರು. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ.
ಕುಡಿಯಕ್ ನೀರು ಹೋಗೋದು ಬೆಂಗಳೂರು ಜನಕ್ಕೆ. ಮಾಲೂರು ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಬಡವರನ್ನ ಕಚೇರಿಗಳಿಗೆ ಅಲೆದಾಡಿಸಿ ವಿಳಂಬ ಮಾಡಿದರೆ ಬಡವರ ಶಾಪ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ತಟ್ಟುತ್ತದೆ. ಅಧಿಕಾರಿಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಒಳ್ಳೆಯ ಆಡಳಿತ ನೀಡಲು ಸಾಧ್ಯ ಎಂದು ಶಾಸಕ KY ನಂಜೇಗೌಡ ಹೇಳಿದರು. ಮಾಲೂರು ಪಟ್ಟಣದ ತಿರುಮಲ ಕಲ್ಯಾಣ ಮಂಟಪದಲ್ಲಿ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ಶಾಸಕ KY ನಂಜೇಗೌಡ ಭಾಗವಹಿಸಿ ಮಾತನಾಡಿ, ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಶ್ರೀಮಂತರಿಗಿಂತ ಬಡವರ ಕೆಲಸ ಕಾರ್ಯಗಳನ್ನು ಅತಿ ಬೇಗನೆ ಮಾಡಿಕೊಡಬೇಕು. ಬಡವರನ್ನ ಕಚೇರಿಗಳಿಗೆ ಅಲೆದಾಡಿಸದೆ ವಿಳಂಬ ಮಾಡದೆ ಕೆಲಸ ಮಾಡಿಕೊಟ್ಟಾಗ ನಮಗೆ ಒಳ್ಳೆಯದು ಬಯಸುತ್ತಾರೆ. ಸರ್ಕಾರಿ ನೌಕರರು ತುಂಬಾ ಒತ್ತಡದಿಂದ ಕಾರ್ಯನಿರ್ವಹಿಸುತ್ತಿದ್ದು, ಸಂಘ ಸಂಸ್ಥೆಗಳು ಹಾಗೂ RTI ಕಾರ್ಯಕರ್ತರು ಹಾಗೂ ರಾಜಕಾರಣಿಗಳು RTI ದುರುಪಯೋಗ ಪಡಿಸಿಕೊಂಡು ಅಧಿಕಾರಿಗಳನ್ನ ಬ್ಲ್ಯಾಕ್ ಮೈಲ್ ಮಾಡುವುದು, ಹೆದರಿಸುವುದು ಮಾಡಿದಾಗ ಕಾನೂನಿನ ಪ್ರಕಾರ ಅವರ ಮೇಲೆ ಕ್ರಮ ಕೈಗೊಳ್ಳಿ ಎಂದರು. ಶ್ರೀಮಂತನ ನಮ್ಮ ಬಗ್ಗೆ ಮಾತಾಡಬೇಕಾಗಿರೋದು, ಶ್ರೀಮಂತನ ಮನೆಯಲ್ಲಿದ್ದು ಕೂಡ ಬಲತ್ ಮಾಡಿಬಿಡ್ತಾನೆ, ಅವ್ನು ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಆದರೆ ಬಡವ ಇರ್ತಾನಲ್ಲ, ಆ ಬಡವ ಆಫೀಸ್ ಅಲದು ಆ ಬಸ್ ಚಾರ್ಜಿಗೆ ಕಾಸಿಲ್ಲದೆ, ಊಟಕ್ಕೆ ಕಷ್ಟ, ಅವನು ಬರಬೇಕಂದ್ರೆ ಎಷ್ಟು ಕಷ್ಟ, ಅವನ ಕೆಲಸ ಮಾಡಬೇಕು. ನೀವು ಅಧಿಕಾರಿಗಳು ರಾಜಕಾರಣಿಗಳು ಅವಾಗಲೇ ನಮ್ಮ ಸಂಸಾರಕ್ಕೆ ನಂಬಿಕೆ ದೇವರು ವರ ಕೊಡೋದು. ಇಲ್ಲಾಂದ್ರೆ ಶಾಪ ಕೊಡ್ತದೆ. ಯಾರು ಶಾಪ? ಆ ಬಡವ್ರ ಶಾಪ ಕೊಡ್ತದೆ. ನಿಜವಾಗ್ಲೂ RTI ಅಧಿಕಾರಿಗಳು RTI ಕಾರ್ಯಕರ್ತರು ಬಂದಾಗ ನಿಜವಾಗ್ಲೂ ಹೋರಾಟಗಾರರಿದ್ರೆ, ಎಲ್ಲಿ ಅನ್ಯಾಯ ಆಗಿರ್ತದೆ, ತೊಂದರೆ ಆಗಿರ್ತದೋ ಅದ್ರ ಪರವಾಗಿ ಹೋರಾಟ ಇದ್ರೆ ಅವ್ರಿಗೂ ಕೂಡ ಗೌರವ ಕೊಡಬೇಕಾಗ್ತದೆ. ಅಧಿಕಾರಿಗಳಾಗಿರ್ಬೋದು, ನಾನು ಕೂಡ ಸೇರಿ. ಬೇರೆ ವೈಯಕ್ತಿಕವಾಗಿ ಉದ್ದೇಶಪೂರ್ವಕವಾಗಿ ಅವರ ಒಂದು ಸ್ವಾರ್ಥಕ್ಕಾಗಿ ಒಂದು ತೊಂದರೆ ಕೊಡ್ತಾರೆ ಅನ್ನುವಂಥ ಸಂದರ್ಭ ಬಂದಾಗ ಕಾನೂನಲ್ಲಿ ಏನಿದೆ ಅವಕಾಶ, ನೀವೆಲ್ಲರೂ ಕೂಡ ಅಧಿಕಾರಿಗಳು ಧೈರ್ಯ ತಗೋಬೇಕಾಗ್ತದೆ. ಯಾವುದೇ RTI ಕಾರ್ಯಕರ್ತ ಆಗಲಿ, ಯಾವುದೇ ಸಂಘ ಸಂಸ್ಥೆಯ ಹೆಸರುಗಳು ಬರೋರಾಗಲಿ, ಇಲ್ಲ ರಾಜಕೀಯವಾಗಿ ಕೂಡ ಅಷ್ಟೇ, ಈ ಬ್ಲ್ಯಾಕ್ ಮೇಲ್ ಮಾಡೋದು, ಬೆದರಿಸೋದು ಇವನ್ನ ಕಂಟ್ರೋಲ್ ಆಗಲಿಲ್ಲ ಅಂದರೆ, ನೀವೇನಾದ್ರೂ ಅವ್ರ ಹತ್ರ ರಾಜಿ ಮಾಡ್ಕೊಂಡು ಹೋದ್ರೆ, ನಾವೇನು ಅನ್ಕೊಂಡಿದೀವಿ, ಸರ್ಕಾರ ಏನು ಅನ್ಕೊಂಡಿದೆ, ನೀವು ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯನೇ ಇಲ್ಲ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಮೇಶ್, ತಾಲೂಕು ಪಂಚಾಯಿತಿ ಇಒ ಕೃಷ್ಣಪ್ಪ, ಜಿಲ್ಲಾ ಸಂಘದ ಅಧ್ಯಕ್ಷ ಅಜಯ್ ಕುಮಾರ್, ತಾಲೂಕು ಅಧ್ಯಕ್ಷ ಮುನೇಗೌಡ, ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್, ಟಿ ವೆಂಕಟಸ್ವಾಮಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಂ ಆಂಜನಪ್ಪ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಷಣ್ಮುಖಯ್ಯ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಗೌರಿಬಿದನೂರು ಶಾಸಕರ ಕಾರ್ಯ ಚಟುವಟಿಕೆಗಳನ್ನು ಮೆಚ್ಚಿ ಇಂದು ನಗರದ ನಗರಸಭೆ ಸದಸ್ಯರಾದ ಕಲೀಂ ಉಲ್ಲಾ, GN ರಾಮಪ್ಪ, ಗಿರೀಶ್, DV ಮಂಜುಳಾ, ಶ್ರೀಕಾಂತ್ ರವರು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಹಾಗೂ ನಗರಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ರವೀಂದ್ರ ರೆಡ್ಡಿ ಕೂಡ ಶಾಸಕ KH ಪುಟ್ಟಸ್ವಾಮಿ ಗೌಡರವರ ಬಣಕ್ಕೆ ಸೇರ್ಪಡೆಯಾದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಅಲಕಾಪುರ ಗೇಟ್ ಸಮೀಪದ ಸ್ಥಳೀಯ ಶಾಸಕರ ಕಚೇರಿಯ ಆವರಣದಲ್ಲಿ ನಗರಸಭೆ ಸದಸ್ಯರು ಮತ್ತು ಅವರ ಬೆಂಬಲಿಗರು ಕಾಂಗ್ರೆಸ್ ಪಕ್ಷವನ್ನ ತೊರೆದು KHP ಬಣಕ್ಕೆ ಸೇರ್ಪಡೆಯಾದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ KH ಪುಟ್ಟಸ್ವಾಮಿ ಗೌಡ, KHP ಬಣಕ್ಕೆ ಸೇರ್ಪಡೆಯಾಗುವ ಮುಖಂಡರಿಗೆ ಯಾವುದೇ ಆಸೆ ಆಮಿಷಗಳನ್ನು ನೀಡಿಲ್ಲ. ಕಲೀಂ ಉಲ್ಲಾ ನಗರಸಭೆಯ ಅಧ್ಯಕ್ಷ ಚುನಾವಣೆಯವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ. ನದಿಗೆ ನೀರಿನ ಹರಿವಿನ ನಡುವೆ ಅನೇಕ ಉಪನದಿಗಳು, ಕೆರೆ, ಕುಂಟೆ ನೀರು ಸೇರುವಂತೆ KHP ಬಣಕ್ಕೆ ಅನೇಕ ಮಂದಿ ಸೇರ್ಪಡೆಯಾಗುತ್ತಿರುವುದು ಬಣಕ್ಕೆ ಶಕ್ತಿ ತುಂಬುತ್ತಿದ್ದಾರೆ. ಬಣದಲ್ಲಿ ಅತೃಪ್ತಗೊಂಡು 5% ಮಂದಿ ಹೊರಹೋದರೆ 10% ಮಂದಿ ಹೊರಗಿನಿಂದ ಬಣಕ್ಕೆ ಸೇರ್ಪಡೆಯಾಗ್ತಿದ್ದಾರೆ. ರಾಜಕಾರಣದಲ್ಲಿ ಇದು ಸಾಮಾನ್ಯವಾಗಿದೆ. ರಾಜಕಾರಣದಲ್ಲಿ ದ್ವೇಷ, ಅಸೂಯೆ ಎಂದಿಗೂ ಶಾಶ್ವತವಲ್ಲ. ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ಜನರನ್ನು ಗೆಲ್ಲಬೇಕಾಗಿದೆ. ಕ್ಷೇತ್ರದ ಉದ್ದಗಲಕ್ಕೂ ಅನೇಕ ಮಂದಿ ನಾಯಕರು KHP ಬಣಕ್ಕೆ ಸೇರ್ಪಡೆಯಾಗಲು ಸನ್ನದ್ಧರಾಗಿದ್ದಾರೆ. ಎಲ್ಲರಿಗೂ ಮುಕ್ತ ಅವಕಾಶವಿದೆ. ಯಾವುದೇ ಆಮಿಷಗಳು ನೀಡಿಲ್ಲ. ಕ್ಷೇತ್ರದ ಅಭಿವೃದ್ಧಿಗಾಗಿ ಸುಮಾರು 100 ಕೋಟಿ ರುಗಳ ವಿಶೇಷ ಅನುದಾನ ತಂದಿದ್ದೇನೆ. ಮುಂಬರುವ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಿಮ್ಮ ಮುಂದೆ ಪ್ರದರ್ಶನ ಮಾಡುತ್ತೇನೆ. ಅಭಿವೃದ್ಧಿ ಕಾರ್ಯಗಳ ಜವಾಬ್ದಾರಿಯನ್ನು ಸ್ಥಳೀಯ ಗುತ್ತಿಗೆದಾರರಿಗೆ ನೀಡುವ ಪ್ರಯತ್ನ ಮಾಡುತ್ತಿದ್ದೇನೆ. ಮುಂಬರುವ ದಿನಗಳಲ್ಲಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಗೌರವ ಪಡೆಯುತ್ತೇವೆ. ಮುಂಬರುವ ಚುನಾವಣೆಯಲ್ಲಿ ರಾಜ್ಯದ ಯಾವುದೇ ನಾಯಕರು ಎದುರಾಳಿಯಾದರೂ ಕೂಡ ದಾಖಲೆಯ ಮತಗಳ ಅಂತರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಪಡೆಯುತ್ತೇನೆ ಎಂದು ಹೇಳಿದರು.
ಎಕ್ಸ್ಪ್ಲೇನ್ ಮಾಡಿ. ರಾಜಕೀಯ ನಿಂತ ನೀರಲ್ಲ, ಒಂದು ನದಿ ನೋಡಿದಾಗ ಏನಿಸ್ತದೆ ನಿಮಗೆ? ಆ ಮೂಲವಾಗಿ ನದಿ ನೋಡಿದ್ರೆ ಎಲ್ಲ ಒಂದು 10 ಇಂಚ್ ಪೈಪಲ್ಲಿ ವಾಟರ್ ಬಂದಂಗೆ ಬರ್ತಾ ಇರ್ತದೆ. ಇನ್ನ ಕೆಲವೇ ಒಂದು ಮೈಲಿಗಳ ಬಟ್ಟು ನಾವು ನೋಡಿದಾಗ ಆ ನದಿ ದೊಡ್ಡದಾಗಿರ್ತದೆ. ಇನ್ನೊಂದು 10 ಮೈಲಿ ಬಂದು ನೋಡಿದಾಗ ಬೃಹದಾಕಾರವಾಗಿ ನದಿ ಹರಿತಾ ಇರ್ತದೆ. ಆ ನದಿಗೆ ಮೊದಲು ಮೂಲವಾಗಿದ್ದ ಚಿಕ್ಕದ ಒಂದು 10 ಇಂಚು 15 ಇಂಚು ನೀರು ಬರ್ತಾ ಇರೋ ಒಂದು ಮೂಲ ನದಿ ಬರ್ತಾ ಬರ್ತಾ ಎಷ್ಟಾಗುತ್ತೆ? ಬೃಹತ್ ಪ್ರಮಾಣದಲ್ಲಿ ಹರಿತಾ ಇರ್ತದೆ. ಅಂತ ನದಿ ಆಗಬೇಕಾದ ಕಾರಣ ಏನು? ಆ ನದಿಗೆ ಅನೇಕ ಉಪನದಿಗಳು ಸೇರ್ಕತ್ತವೆ. ಅನೇಕ ಕೆರೆ ಕಟ್ಟೆ ತುಂಬಿ ಒಳ್ಳೆದಂತ ನೀರುಗಳು ಬಂದು ಸೇರ್ಕತ್ತವೆ. ಅನೇಕ ಉಪನದಿಗಳು ಸೇರ್ಕೊಂಡ್ಬಂದು ಬೃಹತ್ ನದಿಯಾಗಿ ಮಾರ್ಪಾಟಾಗುತ್ತೆ. ಹಂಗೆ ರಾಜಕಾರಣ ಹಂಗೇನೆ. ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ, ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಕೆಎಚ್ಪಿ ಬಣದ ಪ್ರಭಾವಿ ಮುಖಂಡರಾದ ಎಂ ನರಸಿಂಹಮೂರ್ತಿ, ಕೋಚಿಮುಲ್ ನಿರ್ದೇಶಕರು ಜಿ ಕಾಂತರಾಜು, ನಗರಸಭೆ ಸದಸ್ಯ ಕಲೀಂ ಉಲ್ಲಾ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್ ಇತರರು ಹಾಜರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ವಿದ್ಯಾರ್ಥಿಯ ಜೀವನ ಅಮೂಲ್ಯವಾಗಿದೆ. ಉತ್ತಮವಾಗಿ ಅಭ್ಯಾಸ ಮಾಡಿ ಉನ್ನತ ಸ್ಥಾನ ಪಡೆಯಿರಿ ಎಂದು ಶಾಂತಿನಿಕೇತನ್ ಶಾಲಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಗೂಳೂರು ರಸ್ತೆಯಲ್ಲಿರುವ ಶಾಂತಿನಿಕೇತನ್ ಶಾಲಾ ಬೆಳೆ ಉತ್ಸವ ಹಾಗೂ ಶಾಲಾ ಸಂಕಲ್ಪ 25ನೇ ವರ್ಷದ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ವಿದ್ಯಾರ್ಥಿ ದೆಸೆಯಲ್ಲಿ ಗುರಿ, ಗುಣ ಮುಖ್ಯವಾಗಿ ಶಿಸ್ತು ಎಂದರೆ ನಿಯಮಗಳನ್ನು ಪಾಲಿಸಲು ಅಥವಾ ಜೀವನದಲ್ಲಿ ವ್ಯವಸ್ಥಿತವಾಗಿರಲು ತರಬೇತಿ ನೀಡುವ ಅಭ್ಯಾಸ ಎಂದು ವ್ಯಾಖ್ಯಾನಿಸಲಾಗಿದೆ. ಜೀವನದ ಎಲ್ಲಾ ಹಂತಗಳಲ್ಲಿ ಶಿಸ್ತು ಮುಖ್ಯವಾಗಿದೆ ಮತ್ತು ಸರಿಯಾಗಿ ಕಾರ್ಯಗತಗೊಳಿಸಿದರೆ ಯಶಸ್ಸಿನ ಸೂತ್ರವಾಗಬಹುದು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಬೇಗ ಶಿಸ್ತನ್ನು ಕಲಿಯುವುದು ಮುಖ್ಯ. ಮಕ್ಕಳು ತಮ್ಮ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಪೋಷಕರು ಅವರಿಗೆ ಸ್ವಯಂ ಶಿಸ್ತು ಮತ್ತು ಸ್ವಯಂ ನಿಯಂತ್ರಣವನ್ನು ಕಲಿಸಬೇಕು. ಪ್ರಲೋಭನೆಗಳನ್ನು ವಿರೋಧಿಸಲು, ತೃಪ್ತಿಯನ್ನು ವಿಳಂಬಗೊಳಿಸಲು ಮತ್ತು ಅವರ ಜೀವನದಲ್ಲಿ ಗುರಿಗಳನ್ನು ಸಾಧಿಸಲು ಅಗತ್ಯವಿರುವ ಅಸ್ವಸ್ಥತೆಯನ್ನು ಸಹಿಸಿಕೊಳ್ಳಲು ಶಿಸ್ತು ಅವರಿಗೆ ಸಹಾಯ ಮಾಡುತ್ತದೆ. ಶಾಂತಿನಿಕೇತನ್ ಶಾಲಾ ಟ್ರಸ್ಟ್ ಅಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಎಂಬಿ ಚಿಕ್ಕ ನರಸಿಂಹಯ್ಯ ಚಿನ್ನಿ ಮಾತನಾಡಿ, ಶಿಕ್ಷಕರೆಂದರೆ ಕೇವಲ ಓದು ಬರಹ ಕಲಿಸುವವರು, ಶಿಕ್ಷೆಯನ್ನು ನೀಡುವವರು ಎಂದರ್ಥವಲ್ಲ. ಓದಿನ ಜೊತೆಗೆ ವಿದ್ಯಾರ್ಥಿಯ ಮುಂದಿನ ಜೀವನಕ್ಕೆ ಸನ್ಮಾರ್ಗವನ್ನು ತೋರಿಸಿ, ಅವರಲ್ಲಿ ಅಡಗಿದ ಅಳುಕನ್ನು ದೂರಗೊಳಿಸಿ, ಅವರ ಸುಪ್ತ ಪ್ರತಿಭೆಯನ್ನು ಹೊರಹಾಕಿ ಅವರ ಸಾಧನೆಗೆ ಪ್ರೋತ್ಸಾಹಿಸುವವರು, ಅವರಲ್ಲಿ ಜ್ಞಾನದ ಬೀಜವ ಬಿತ್ತುವವರು. ನಾವು ಶಿಕ್ಷಕರನ್ನ ದೇವರಂತೆ ಪೂಜಿಸುತ್ತೇವೆ. ದೇವರು ಹೇಗೆ ನಮಗೆ ಕಷ್ಟ ಎದುರಾದಾಗ ಪಾರು ಮಾಡುತ್ತಾನೋ ಅದೇ ರೀತಿ ಶಿಕ್ಷಕರು ನಮ್ಮಲ್ಲಿರುವ ಅಜ್ಞಾನವೆಂಬ ಅಂಧಕಾರವ ಹೋಗಲಾಡಿಸಿ ಸುಜ್ಞಾನದ ಬೆಳಕನ್ನ ಬೀರುವವರು. ಶಿಕ್ಷಕರು ವಿದ್ಯಾರ್ಥಿಗಳ ಜೀವನದ ಶಿಲ್ಪಿ ಇದ್ದಂತೆ. ಜೇಡಿ ಮಣ್ಣಿನಂತಿರುವ ವಿದ್ಯಾರ್ಥಿಯ ಜೀವನಕ್ಕೆ ಸರಿಯಾದ ರೂಪುರೇಷೆಯನ್ನು ನೀಡಿ ಸಮಾಜದಲ್ಲಿ ಗೌರವಯುತವಾಗಿ ಬಾಳುವಂತೆ ಮಾಡುವವರು ಎಂದರು. ಆ ಗುರಿ ಇಲ್ಲದ್ರೆ ನೀವೇನ್ ಮಾಡಕ್ಕೂ ಕೂಡ ಸಾಧ್ಯ ಆಗಲ್ಲ. ನಮ್ಗೆ ಅವತ್ತು ಗುರಿ ಇತ್ತು, ನಾನು ಸ್ಕೂಲೇ ಮಾಡ್ಬೇಕು ಅಂತ, ಅದಕ್ಕೆ ಸ್ಕೂಲ್ ಮಾಡಿದ್ವಿ. ಇಲ್ಲ ನಾನು ಬೇರೆ ಗುರಿ ಇಟ್ಕೊಂಡಿದ್ದೆ, ಬಾರ್ ಮಾಡ್ಬೇಕು ಅಂತ ಹೇಳಿದ್ರೆ ಬಾರ್ ಮಾಡಕ್ ಹೋಗ್ತಿದ್ದೆ. ಆದ್ರೆ ಗುರಿ ಇರ್ಬೇಕು, ನಾನು ಶಾಲೆನೇ ಮಾಡ್ಬೇಕು ಅಂತ. ಆ ತರ ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸದಲ್ಲಿ ಮುಂದೆ ನಡಿಬೇಕು ಅಂತ ಹೇಳಿದ್ರೆ ಆ ಗುರಿ ಮತ್ತು ಛಲ ಆ ಎರಡು ಇಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ನಾವು ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ದಿನಗಳಲ್ಲಿ ಭಾರಿ ಕಷ್ಟ ಇದೆ. ನಮ್ಮ ಜನರೇಷನ್ ಆಗೋಗಿದೆ, ಇವಾಗ ಮುಂದಿನ ಜನರೇಷನ್ ಇಂದ ಭಾರಿ ಕಷ್ಟ ಇದೆ. ಈ ಸಂದರ್ಭದಲ್ಲಿ ಕ್ರೀಡೆ ಮತ್ತು ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು. ನಂತರ 1ರಿಂದ 7ನೇ ತರಗತಿ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶಿಸಿದರು. ಮುಖ್ಯಮಂತ್ರಿ ಕಾರ್ಯಾಲಯದ ಮುಖ್ಯಮಂತ್ರಿ ಪರಿಹಾರ ನಿಧಿಯ ಅಧಿಕಾರಿ ಗೋಪಾಲ್, ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, ಸದಸ್ಯ ಎ ನಂಜುಂಡಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಶಾಂತಿನಿಕೇತನ್ ಶಾಲೆಯ ಆಡಳಿತ ಮಂಡಳಿ ವ್ಯವಸ್ಥಾಪಕ ಡಿಎನ್ ರಘು, ಪ್ರಾಂಶುಪಾಲ ನವೀನ್ ಹಾಜರಿದ್ದರು. ಸುಬ್ಬು, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಂತೂ ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ. ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಪ್ರತಿಷ್ಠಿತ ಸ್ಟರ್ಲಿಂಗ್ ಆಂಗ್ಲ ಶಾಲೆಯಲ್ಲಿ ಇಂದು ಮಕ್ಕಳ ಸಂತೆ ಆಯೋಜಿಸಲಾಗಿತ್ತು. ಮಕ್ಕಳ ಸಂತೆಯನ್ನು ಸ್ಟರ್ಲಿಂಗ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಚೇರ್ಮನ್ ಅಶೋಕ್ ಉದ್ಘಾಟಿಸಿದರು. ನಂತರ ಮಕ್ಕಳ ಸಂತೆಗೆ ತೆರಳಿ ಮಕ್ಕಳ ಸಂತೆಯಲ್ಲಿನ ವಿವಿಧ ಬಗೆಬಗೆಯ ವಸ್ತುಗಳು, ಆಹಾರ ಖಾದ್ಯ, ಸೊಪ್ಪು, ತರಕಾರಿ, ಹೂ, ಹಣ್ಣು ಸೇರಿದಂತೆ ಹಲವಾರು ಮಳಿಗೆಗಳನ್ನು ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದರು. ಮಕ್ಕಳಲ್ಲಿ ಅಗಾಧ ಜ್ಞಾನವಿದ್ದು ಅದನ್ನು ಹೊರತರುವ ಪ್ರಯತ್ನವನ್ನ ಶಿಕ್ಷಕರು ಮಾಡಬೇಕು. ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಗುರುತಿಸಲು ಇಂತಹ ಕಾರ್ಯಕ್ರಮಗಳು 3 ರಿಂದ 4 ತಿಂಗಳಿಗೊಮ್ಮೆಯಾದರೂ ಆಗಬೇಕು. ಮಕ್ಕಳಲ್ಲಿ ಮಕ್ಕಳ ಸಂತೆಯಿಂದ ಪೋಷಕರು ಗ್ರಾಹಕರಾಗಿ ಖರೀದಿಸುತ್ತಾರೆ. ಮಕ್ಕಳಲ್ಲಿ ಕಲಿಕಾ ಜ್ಞಾನ ಮತ್ತು ಉತ್ತಮ ಬೆಳವಣಿಗೆ ವೃದ್ಧಿಯಾಗುತ್ತದೆ. ವ್ಯವಹಾರಿಕೆ ಮಾಡಲು ಗಣಿತದ ಸೂತ್ರಗಳು ಹೆಚ್ಚು ಅನುಕೂಲವಾಗುತ್ತದೆ. ಕೂಡುವುದು, ಕಳೆಯುವುದು, ಗುಣಿಸುವುದು ಮತ್ತು ಭಾಗಾಕಾರವೂ ಸಹ ಅವರಿಗೆ ಸುಲಲಿತವಾಗಲಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸ್ಟರ್ಲಿಂಗ್ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ರಂಜಿತಾ ಸಿದ್ದಪ್ಪ, ಆಡಳಿತಾಧಿಕಾರಿ ಸಿದ್ದಪ್ಪಾಜಿ, ಆಡಳಿತ ಸದಸ್ಯೆ ಶಶಿಕಲಾ ಅಶೋಕ್, ಮುಖ್ಯ ಶಿಕ್ಷಕಿ ಸಂಗೀತ, ಪ್ರೌಢಶಾಲಾ ಮುಖ್ಯ ಆಡಳಿತಾಧಿಕಾರಿ ರಾಕೇಶ್ ಸಹ ಶಿಕ್ಷಕರು, ಪೋಷಕರು ಹಾಜರಿದ್ದರು. ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಬಾಬು ಅವರ ಹುಟ್ಟುಹಬ್ಬದ ದಿನದಂದು ಊರಿನ ಗ್ರಾಮಸ್ಥರೆಲ್ಲರೂ ಕೇಕ್ ಕತ್ತರಿಸುವುದರ ಮೂಲಕ ಶುಭಾಶಯ ಕೋರಿದರು. ದೇವನಹಳ್ಳಿ ತಾಲೂಕು ಇನ್ನಿತರೆ ಪ್ರದೇಶಗಳಲ್ಲಿ ರಸ್ತೆ, ಬಸ್ ಸ್ಟ್ಯಾಂಡ್ ಇನ್ನಿತರೆ ಕಡೆಗಳಲ್ಲಿ ರಾತ್ರಿ ವೇಳೆ ನಿದ್ರಿಸುವ ನಿರಾಶ್ರಿತರಿಗೆ ಕಂಬಳಿ, ಹೊದಿಗೆ ವಿತರಣೆ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವ ವಿಡಿಯೋ ತುಣುಕುಗಳನ್ನು ವಿತರಿಸುವುದರ ಮೂಲಕ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸಿಳ್ಳೆ ಹೊಡೆದು ಗಮನ ಸೆಳೆಯುವಂತಿತ್ತು. ಬೃಹತ್ ಹಾರಗಳನ್ನು ಹಾಕುವುದರ ಮೂಲಕ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಡೆಯಿತು. ಇದೇ ಸಂದರ್ಭದಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಂಗ್ರಹಳ್ಳಿ ಆನಂದ್, ಸಾವಕನಹಳ್ಳಿ ಎಂಪಿಸಿಎಸ್ ಅಧ್ಯಕ್ಷ ಎಸ್ಪಿ ಮುನಿರಾಜು, ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಬೆಟ್ಟೇನಹಳ್ಳಿ ಮುನಿರಾಜ್, ಸ್ಥಳೀಯ ಮುಖಂಡರು, ಗ್ರಾಮಸ್ಥರು, ಯುವ ಅಭಿಮಾನಿ ಬಳಗ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜೆಡಿಎಸ್ ಮುಖಂಡನ ಕೊಚ್ಚಿ ಕೊಲೆ, ಮೃತರ ಗ್ರಾಮಕ್ಕೆ ಸಂಸದರ ಭೇಟಿ, ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ವಿರುದ್ಧ ಆಕ್ರೋಶ. ಟಾಟಾ ಎಸಿ ಪಲ್ಟಿ, 15 ಜನ ಮಕ್ಕಳಿಗೆ ಗಂಭೀರ ಗಾಯ, ಶಿಕ್ಷಣ ಇಲಾಖೆ ಅನುಮತಿಯೇ ಇಲ್ಲದೆ ವನ ಭೇಟಿ ವೇಳೆ ಅವಘಡ. ಬಾಣಂತಿಯರ ಸರಣಿ ಸಾವುಗಳಾದರೂ ಎಚ್ಚೆತ್ತುಕೊಳ್ತಿಲ್ಲ ಸರ್ಕಾರ, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ. ಅಂಗನವಾಡಿ ಮೇಲ್ಚಾವಣಿ ಗಾರೆ ಕುಸಿತ, ಪುಟ್ಟ ಮಕ್ಕಳಿಗೆ ಗಂಭೀರ ಗಾಯ, ಶಾಸಕ ನಾರಾಯಣಸ್ವಾಮಿ ಭೇಟಿ ಪರಿಶೀಲನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.